ಬೌದ್ಧ ಮತದಲ್ಲಿ ಜಗತ್ತು ಅಸತ್, ಜಗತ್ತು ಶೂನ್ಯ ಅಂತ, ಜಗತ್ತು ಇಲ್ಲ ಎಂಬುದಾಗಿ ಹೇಳ್ತಾರೆ. ಎಲ್ಲವೂ ಕ್ಷಣಿಕ, ಶೂನ್ಯವೇ ತತ್ವ ಎಂಬುದಾಗಿ ಅವರು ವರ್ಣನೆ ಮಾಡ್ತಕ್ಕಂಥದ್ದು. ಈ ಜಗತ್ತೆಲ್ಲವೂ ಕೂಡ ಅಸತ್ ಅಂತ ಪ್ರತಿಪಾದನೆ ಮಾಡಬೇಕಾದ್ರೆ ಅದಕ್ಕೆ ಮೂಲವಾಗಿ ಅವರು ಸಂವೃತಿ ಎಂಬತಕ್ಕಂಥದ್ದನ್ನು ಆಧಾರವಾಗಿ ಇಟ್ಕೊಂಡಿದ್ದಾರೆ. ಹೀಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಪದಾರ್ಥಗಳು ಅದು ಅಸತ್ತಾಗಿದೆ, ಶೂನ್ಯ ಎಂಬತಕ್ಕಂಥದ್ದೇ ತತ್ವ, ಅಂದರೆ ಏನೂ ಇಲ್ಲ ಎಂಬತಕ್ಕಂಥದ್ದೇ ತತ್ವ ಎಂಬುದಾಗಿ ಬೌದ್ಧರು ನಿರೂಪಣೆ ಮಾಡ್ತಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಹಿಂದೆ ದೈತ್ಯರಲ್ಲಿ ಶ್ರೇಷ್ಠನಾಗಿರುವಂತಹ ಮಣಿಮಾನ್ ಎಂಬುವಂತಹ ದೈತ್ಯ ಭೂಮಿಯಲ್ಲಿ ಹುಟ್ಟಿ, ಅದರಲ್ಲಿಯೂ ಬ್ರಾಹ್ಮಣನಾಗಿ ಹುಟ್ಟಿ, ತಾನು ಎಲ್ಲರಿಂದನೂ ಮಾನ್ಯನಾಗಬೇಕು, ಎಲ್ಲರೂ ತನಗೆ ಗೌರವವನ್ನು ಕೊಡಬೇಕು ಎಂಬುದಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಎಂಬುದಾಗಿ ಮನನ ಮಾಡಿದ್ದೆವು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದ್ದು ಹೇಗಿತ್ತು ಅನ್ನೋದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಜನೋನಮೇನ್ನ ಪರಥೇತಿ ಮತ್ವ ಷಠಶ್ಚತುರ್ಥಾಶ್ರಮಮೇಷ ಭೇಜೆ ಪದ್ಮಾಕರಂ ವಾ ಕಲುಷೀಚಿಕೀರ್ಷು ಸುದುರ್ದಮೋ ದುಷ್ಟಗಜೋ ಯದ್ವಿಶುದ್ಧಂ. ಒಂದು ಬಲಿಷ್ಠವಾಗಿರ್ತಕ್ಕಂತಹ ಮದಭರಿತವಾಗಿರ್ತಕ್ಕಂತಹ ಆನೆ, ಆ ಮದಭರಿತವಾಗಿರುವಂತಹ ಆನೆ ತಿಳಿಯಾಗಿರತಕ್ಕಂತಹ ನೀರುಳ್ಳಂತಹ ಪದ್ಮಪುಷ್ಪಗಳಿಂದ ಕೂಡಿರತಕ್ಕಂತಹ ಒಂದು ಸರೋವರ, ಅದನ್ನು ಯಾವ ರೀತಿಯಲ್ಲಿ ಅದು ಕಲುಷಿತಗೊಳಿಸುತ್ತೋ, ಆ ತಿಳಿಯಾಗಿರ್ತಕ್ಕಂತಹ ನೀರಿನಲ್ಲಿ ಮದಭರಿತವಾಗಿರ್ತಕ್ಕಂತಹ ಆನೆ ಇಳಿದು ಆ ನೀರುಳ್ಳಂತಹ ಸರೋವರವನ್ನು ಯಾವ ರೀತಿಯಲ್ಲಿ ಅದು ಕೆಸರಿನಿಂದ ಕೂಡಿರತಕ್ಕಂತಹ ನೀರುಳ್ಳದ್ದನ್ನಾಗಿ ಮಾಡಿ ಅಲ್ಲಿರತಕ್ಕಂತಹ ಪದ್ಮಗಳನ್ನೆಲ್ಲ ನಾಶ ಮಾಡುತ್ತೋ, ಹಾಗೇ ಈ ಮಣಿಮಾನ್ ಎಂಬತಕ್ಕಂತಹ ದೈತ್ಯ ಭೂಮಿಯಲ್ಲಿ ಹುಟ್ಟಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರಿಂದಾಗಿ ಆ ತಿಳಿಯಾದ ನೀರುಳ್ಳ ಸರೋವರವನ್ನು ಕದಡಿದಂತೆ ಆಗಿದೆ ಅಂತ. ಸನ್ಯಾಸಾಶ್ರಮ ಅಂತಂದರೆ ಅದು ಪವಿತ್ರವಾಗಿರ್ತಕ್ಕಂತಹ ಜ್ಞಾನ ಗಂಗೆಗೆ ಅದೊಂದು ತಾಣ. ಅದರಿಂದಾಗಿ ಪದ್ಮಗಳ ಆಶ್ರಯವಾಗಿರ್ತಕ್ಕಂಥದ್ದು ಸರೋವರ, ಅದು ತಿಳಿ ನೀರಿನಿಂದ ಕೂಡಿರತಕ್ಕಂಥದ್ದು. ಹಾಗೆ ಇಲ್ಲೂ ಕೂಡ ತತ್ವ ರತ್ನ ಎಂಬತಕ್ಕಂತಹ ಕಮಲಗಳನ್ನು ಕೊಡತಕ್ಕಂತಹ ಏನು ಪವಿತ್ರವಾಗಿರ್ತಕ್ಕಂತಹ ಜ್ಞಾನ, ಅದರಿಂದ ಕೂಡಿರತಕ್ಕಂಥದ್ದು ಈ ಸನ್ಯಾಸಾಶ್ರಮ. ಆದ್ದರಿಂದ ಅದು ಒಂದು ಸರೋವರದಂತೆ. ಆ ಸರೋವರದಲ್ಲಿ ಹೇಗೆ ಮದಭರಿತವಾಗಿರ್ತಕ್ಕಂತಹ ಆನೆ ಪ್ರವೇಶ ಮಾಡಿದ್ರೆ ಅದು ಎಲ್ಲ ಪದ್ಮವನ್ನು ನಾಶ ಮಾಡುತ್ತೆ ಮತ್ತು ನೀರನ್ನು ಅದು ಕಲುಷಿತಗೊಳಿಸುತ್ತೆ. ಹಾಗೆಯೇ ಇಲ್ಲಿಯೂ ಕೂಡ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುವ ಮೂಲಕ ಅಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂತಹ ತತ್ವಗಳೇನಿದೆ ಆ ತತ್ವಗಳನ್ನು ವಿಷ್ಣು ಸರ್ವೋತ್ತಮತ್ವಾದಿಗಳನ್ನು ಇಲ್ಲ ಅಂತ ಮಾಡಿದ್ದಾರೆ. ಅದರಿಂದ ತತ್ವರತ್ನಗಳನ್ನು ನಾಶ ಮಾಡಿದಂತೆ ಆಯಿತು, ಕಮಲವನ್ನು ನಾಶ ಮಾಡಿದಂತೆ ಆಯಿತು. ಹಾಗೆ ಆ ಜ್ಞಾನ ಎಂಬತಕ್ಕಂಥದ್ದನ್ನು ಪವಿತ್ರವಾಗಿರ್ತಕ್ಕಂಥದ್ದಿದೆ, ಅದರ ಪಾವಿತ್ರ್ಯ ಎಂಬತಕ್ಕಂಥದ್ದು ಹೋಯಿತು. ಆ ರೀತಿಯಲ್ಲಿ ಮಾಡಿದ್ದಾರೆ. ಅದರಿಂದಾಗಿ ಈ ಆನೆಯು ಸರೋವರವನ್ನು ನಾಶ ಮಾಡಿದ ಹಾಗೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರಿಂದ ಆ ಸನ್ಯಾಸಾಶ್ರಮಕ್ಕೆ ಇರತಕ್ಕಂತಹ ಒಂದು ಮಹತ್ವವೇ ನಾಶವಾಯಿತು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಮುಂದೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಂತಹ ಆ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಭೂಮಿಯಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿ ಮುಂದೆ ಏನು ಮಾಡಿದ್ರು ಅದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷ್ಯ ತತ್ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದುಕೋಸೌ
ನ್ಯರೂಪನ್ಮಾರ್ಗಮಿಹಾನುರೂಪಂ. ಬೌದ್ಧರಲ್ಲಿ 4 ರೀತಿಯಾದಂತಹ ಪ್ರಭೇದ ಇದೆ ಅಂತ ಹೇಳ್ತಾರೆ. ಯೋಗಾಚಾರರು, ಸೌತ್ರಾಂತಿಕರು, ಮಾಧ್ಯಮಿಕರು, ವೈಭಾಷಿಕರು ಅಂತ. ಅದರಲ್ಲಿ ಒಂದು ಪ್ರಭೇದ ಮಾಧ್ಯಮಿಕರು ಅಂತ. ಬೌದ್ಧರು ಯಾರೂ ವೇದವನ್ನು ಪ್ರಮಾಣ ಅಂತ ಒಪ್ಪೋದಿಲ್ಲ. ಅಂದರೆ ವೇದವನ್ನು ಪ್ರಮಾಣ ಅಂತ ಒಪ್ಪದೇ ಇರತಕ್ಕಂತಹ ಈ ಬೌದ್ಧರಲ್ಲಿ ಒಂದು ಪ್ರಭೇದ ಮಾಧ್ಯಮಿಕ ಅಂತ. ಅವರನ್ನೆಲ್ಲರನ್ನೂ ಕೂಡ ವೇದ ಪ್ರಮಾಣ ಎಂಬುದಾಗಿ ಒಪ್ಪುವವರು ಅವರನ್ನು ನಿರಾಕರಣೆ ಮಾಡ್ತಾ ಇದ್ದರು, ಖಂಡಿಸ್ತಾ ಇದ್ದರು. ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ. ಬೌದ್ಧ ಮತ ಎಂಬತಕ್ಕಂಥದ್ದು ಸರಿಯಲ್ಲ. ಬೌದ್ಧ ಮತವು ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿಲ್ಲ. ವೇದವನ್ನು ಪ್ರಮಾಣ ಅಂತ ಒಪ್ಪದೇ ಇರತಕ್ಕಂತಹ ಈ ಮಾಧ್ಯಮಿಕ ಮತ ಎಂಬತಕ್ಕಂಥದ್ದು ಸರಿಯಿಲ್ಲ, ಅಪ್ರಮಾಣ ಎಂಬುದಾಗಿ ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಪುವವರು ಆ ಮತವನ್ನು ಖಂಡನೆ ಮಾಡ್ತಾಯಿದ್ರು. ಈ ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಮಣಿಮಾನ್ ಎಂಬತಕ್ಕಂತಹ ದೈತ್ಯ ಈ ಬೌದ್ಧ ಮತಕ್ಕೆ ಮಹತ್ವ ಎಂಬತಕ್ಕಂಥದ್ದು ಇಲ್ಲ ಎಂಬುದಾಗಿ ಅರ್ಥವಾಯಿತು. ಆದರೆ ತಮೇವ ಪಕ್ಷಂ ಪ್ರತಿಪಾದು ಕೋಸೌ, ಸತ್ಪಕ್ಷಪಾತಿ. ಅವರು ಬೌದ್ಧ ಮತದಲ್ಲಿ ಅತಿಯಾದಂತಹ ಆಸಕ್ತಿ ಉಳ್ಳವರಾಗಿದ್ದಾರೆ. ಆ ಬೌದ್ಧ ಮತವನ್ನು ಪುನಃ ಲೋಕದಲ್ಲಿ ಪ್ರಚಾರಕ್ಕೆ ತರಬೇಕು ಎಂಬುದಾಗಿ ಆ ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಮಣಿಮಾನ್ ಎಂಬತಕ್ಕಂಥ ದೈತ್ಯನಿಗೆ ಅಪೇಕ್ಷೆ ಉಂಟಾಗಿದೆ. ಹೀಗೆ ಬೌದ್ಧ ಮತವನ್ನು ಪುನಃ ಜಗತ್ತಿನಲ್ಲಿ ಪ್ರಸಿದ್ಧಿಗೆ ಬರಬೇಕು, ಅಂತಹ ಒಂದು ವ್ಯಾಪಾರವನ್ನು ಮಾಡಬೇಕು ಎಂಬುದಾಗಿ ನ್ಯರೂಪನ್ ಮಾರ್ಗಮಿಹಾನುರೂಪಂ ಅಂತ. ಈ ಬೌದ್ಧ ಮತ ಪ್ರಸಿದ್ಧಿಗೆ ಬರಲಿಕ್ಕೆ ಯಾವ ಒಂದು ಮಾರ್ಗ ಇದೆಯೋ ಅದನ್ನು ಸನ್ಯಾಸಿಯಾದಂತಹ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಹುಡುಕಿದ್ದಾನೆ. ಅದರಿಂದ ಇನ್ನೊಂದು ರೀತಿಯಲ್ಲಿ ಬೌದ್ಧ ಮತವನ್ನು ಜಗತ್ತಿನಲ್ಲಿ ಪ್ರಚಾರದಲ್ಲಿ ಇರಬೇಕು, ಅದನ್ನು ಖಂಡನೆ ಮಾಡಿರಬೇಕು. ಆ ರೀತಿಯಲ್ಲಿ ಉಪಾಯದಿಂದ ಆ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಸನ್ಯಾಸವನ್ನು ಸ್ವೀಕಾರ ಮಾಡಿ ಬೌದ್ಧ ಮತದ ಪ್ರಚಾರಕ್ಕೆ ಅವರು ಪ್ರವೃತ್ತಿಯನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಮಾಡಿದರು ಅದನ್ನು ಮುಂದಿನ ಶ್ಲೋಕದಲ್ಲಿ ವಿವರಣೆ ಮಾಡ್ತಾರೆ. ಅಸತ್ಪದೇ ಸನ್ ಸದಸದ್ವಿವಿಕ್ತಂ ಮಾಯಾಖ್ಯಯಾ ಸಂವೃತಿಮಭ್ಯದತ್ತ ಬ್ರಹ್ಮಾಪ್ಯಖಂಡಂ ಬತ ಶೂನ್ಯ ಸಿದ್ಧಿ ಪ್ರಚ್ಛನ್ನ ಬೌದ್ಧೋ ಯಮತಃ ಪ್ರಸಿದ್ಧ. ಬೌದ್ಧ ಮತದಲ್ಲಿ ಜಗತ್ತು ಅಸತ್, ಜಗತ್ತು ಶೂನ್ಯ ಅಂತ, ಜಗತ್ತು ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಎಲ್ಲವೂ ಕ್ಷಣಿಕ, ಶೂನ್ಯವೇ ತತ್ವ ಎಂಬುದಾಗಿ ಅವರು ವರ್ಣನೆ ಮಾಡ್ತಕ್ಕಂಥದ್ದು. ಈ ಜಗತ್ತೆಲ್ಲವೂ ಕೂಡ ಅಸತ್ ಅಂತ ಪ್ರತಿಪಾದನೆ ಮಾಡಬೇಕಾದ್ರೆ ಅದಕ್ಕೆ ಮೂಲವಾಗಿ ಅವರು ಸಂವೃತಿ ಎಂಬತಕ್ಕಂಥದ್ದನ್ನು ಆಧಾರವಾಗಿ ಇಟ್ಕೊಂಡಿದ್ದಾರೆ. ಹೀಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಪದಾರ್ಥಗಳು ಅದು ಅಸತ್ತಾಗಿದೆ, ಶೂನ್ಯ ಎಂಬತಕ್ಕಂಥದ್ದೇ ತತ್ವ, ಅಂದರೆ ಏನೂ ಇಲ್ಲ ಎಂಬತಕ್ಕಂಥದ್ದೇ ತತ್ವ ಎಂಬುದಾಗಿ ಬೌದ್ಧರು ನಿರೂಪಣೆ ಮಾಡ್ತಾರೆ. ಈ ಬೌದ್ಧ ಮತವನ್ನೇ ಮಣಿಮಾನ್ ಎಂಬತಕ್ಕಂತಹ ದೈತ್ಯ ಇನ್ನೊಂದು ವೈದಿಕವಾದ ಮತ ಎಂಬುದಾಗಿ ಪ್ರತಿಬಿಂಬಿಸಿ ಅದನ್ನು ಪ್ರಸಿದ್ಧಿಗೆ ತಂದಿದ್ದಾರೆ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅವರೇನು ಜಗತ್ತನ್ನು ಅಸತ್ ಅಂತ ಹೇಳಿದ್ದಾರೆ, ಇದನ್ನೇ ಮಾಯಾವಾದದಲ್ಲಿ ಜಗತ್ತನ್ನು ಮಿಥ್ಯಾ ಅಂತ ಹೇಳಿದ್ದಾರೆ. ಜಗತ್ತು ಮಿಥ್ಯಾ ಅಂದರೆ ಏನರ್ಥ ಅಂತಂದರೆ ಅವರ ಸಿದ್ಧಾಂತದ ಪ್ರಕಾರ ಸತ್ ಅಲ್ಲ, ಅಸತ್ ಅಲ್ಲ, ಸದಸದ್ವಿವಿಕ್ತಂ. ಜಗತ್ತು ಇರುವ ಪದಾರ್ಥವೂ ಅಲ್ಲ, ಜಗತ್ತು ಇಲ್ಲದೇ ಇರುವಂತಹ ಪದಾರ್ಥವೂ ಅಲ್ಲ. ಮಾಯಾವಾದ ಸಿದ್ಧಾಂತದಲ್ಲಿ ಯಾವುದು ಇದೆಯೋ ಅದಕ್ಕೆ ಬಾಧ ಎಂಬತಕ್ಕಂಥದ್ದು ಬರೋದಿಲ್ಲ. ಅಂದರೆ ಯಾವತ್ತೂ ಅದು ಇಲ್ಲ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅದರಿಂದ ಬ್ರಹ್ಮ ಒಂದೇ ಸತ್. ಈ ಜಗತ್ತಿದೆಯಲ್ಲ ತೋರ್ತಾ ಇದೆ, ಆದರೆ ಇದನ್ನು ಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಯಾವಾಗ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂತಹ ಈ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಎಂಬತಕ್ಕಂಥದ್ದು ಜೀವನಿಗೆ ಆಯಿತೋ ಆಗ ಈ ಜಗತ್ತು ಇಲ್ಲ ಅಂತಾಗುತ್ತೆ. ಆದ್ದರಿಂದ ಈ ಜಗತ್ತು ಒಂದು ಕಾಲದಲ್ಲಿ ಇಲ್ಲ ಅಂತಾಗೋದ್ರಿಂದಾಗಿ ಇದನ್ನು ಸತ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆಯೇ ಜಗತ್ತನ್ನು ಅಸತ್, ಇಲ್ಲದೇ ಇರುವಂತಹ ವಸ್ತು ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಮಾಯಾವಾದ ಸಿದ್ಧಾಂತದಲ್ಲಿ ಯಾವುದು ಅಸತ್ತಾಗಿರುತ್ತೋ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಶಶವಿಷಾಣ ಅಸತ್ತು ಅಂತ ಹೇಳ್ತಾರೆ. ಆ ಶಶವಿಷಾಣ ಕಣ್ಣಿಗೆ ಕಾಣೋದಿಲ್ಲ. ಈ ಜಗತ್ತನ್ನು ನಾವು ಅಸತು ಅಂತ ಹೇಳೋಣ ಅಂತಂದರೆ ಹೇಳಲಿಕ್ಕೆ ಬರಲ್ಲ. ಯಾಕೆ ಈ ಜಗತ್ತಿನಲ್ಲಿ ಪದಾರ್ಥಗಳೆಲ್ಲ ಕಣ್ಣಿಗೆ ಕಾಣ್ತಾ ಇದೆ, ಅದರಿಂದ ಕಣ್ಣಿಗೆ ಕಾಣ್ತಾ ಇದೆ, ಅದರಿಂದ ಅಸತ್ತಲ್ಲ.
ಇದಕ್ಕೆ ಬಾಧ ಇದೆ, ಆದ್ದರಿಂದ ಸತ್ತಲ್ಲ. ಆದ್ದರಿಂದ ಈ ಜಗತ್ತೇನು ಅಂತ ಹೇಳಬೇಕು ಅಂದರೆ ಇದು ಸತ್ ಅಲ್ಲ, ಅಸತ್ ಅಲ್ಲ, ಸದಸದ್ವಿಲಕ್ಷಣ ಎಂಬುದಾಗಿ ಜಗತ್ತನ್ನು ಇವರು ಒಪ್ಪಿದ್ದಾರೆ. ಹೀಗೆ ಶೂನ್ಯವಾದದಲ್ಲಿ ಜಗತ್ತನ್ನು ಅಸತ್ ಅಂತ ಹೇಳಿದರು. ಇದನ್ನೇ ಇನ್ನೊಂದು ಶಬ್ದದಲ್ಲಿ ಮಾಯಾವಾದದಲ್ಲಿ ಜಗತ್ತನ್ನು ಸದಸದ್ವಿಲಕ್ಷಣ ಮಿಥ್ಯಾ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಇದು ಬೌದ್ಧವಾದದ್ದೇ, ಬೌದ್ಧವಾದದ ಪ್ರಕ್ರಿಯೆಯನ್ನೇ ಇನ್ನೊಂದು ರೀತಿಯಲ್ಲಿ ನಿರೂಪಣೆ ಮಾಡಿದಂತೆ ಆಗಿದೆ.